ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಮೊನ್ನೆ ಒಂದೆರಡು ವಿಡಿಯೋದಲ್ಲಿ ಹೊಸದು ರಾಲ್ಸನ್ ಮಿಷನ್ ತೊಗೊಂಬಂದಿನಿ, ಎಂಬ್ರಾಯ್ಡ್ರಿ ಮಿಷನ್ ಅಂತ ಶೇರ್ ಮಾಡಿದ್ದೆ ನೋಡಿ. ಈಗ ಅದರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 1ನೇ ನಂಬರಿಂದ ಹಿಡಿದು 5ನೇ ನಂಬರ್ ತನಕ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ನಂಬರನ್ನು ಹಾಕ್ಕೊಂಡು ಹಾಗೆ ಚಿಕ್ಕದೊಂದು ಫ್ಲವರು, ಒಂದು ಲೀಫ್ ಟೈಪ್ ಹಾಗೆಯೇ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನೋಡೋಣ, ಟ್ರೈ ಮಾಡೋಣ ಅಂತಂದು ಹೇಳ್ಬಿಟ್ಟು ಈ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ ವರ್ಕ್ ಮಾಡಿರೋ ಅಂಥದ್ದು. ಅದನ್ನು ಮಾಡುವಾಗ ನಾನು ಏನು ವೀಡಿಯೋವನ್ನು ಮಾಡ್ಕೊಳ್ಳಿಲ್ಲ ನಾನು. ಸೊ ವೀಡಿಯೋ ಮಾಡೋಣ, ಎಲ್ಲ ಟೈಮಲ್ಲೂ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಎಲ್ಲನೂ ಸಹ ವೀಡಿಯೋ ಮಾಡ್ಕೊಂಡಿಲ್ಲ. ಇದರಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ವರ್ಕನ್ನು ಮಾಡ್ಬೋದು. ಅದರಲ್ಲೂ ಸಹ ಈ ಸ್ಟ್ರೈಟ್ ಲೈನು ಎಲ್ಲನೂ ಸಹ ಆರಾಮಾಗಿ ಹಾಕ್ಬೋದು. ಏನಂದರೆ ಲೀಫು, ಫ್ಲವರು ಈ ಥರ ಎಲ್ಲ ಮಾಡ್ತೀವಿ ನೋಡಿ, ಅದು ಒಂದು ಸ್ವಲ್ಪ ಕಷ್ಟನೇ. ಅದಕ್ಕೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬ್ರೇಕ್ ಬ್ಯಾಲೆನ್ಸ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವನ್ನ ಸ್ಟ್ರೈಟು ಲೈನನ್ನು ಅದನ್ನೆಲ್ಲ ಹಾಕುವಾಗ ನಾವು ನಂಬರನ್ನು ಹಾಗೆ ಫಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಆದರೆ ನಾನು ಫಿಕ್ಸ್ ಮಾಡ್ಕೊಂಡು ಮಾಡ್ತಾಯಿಲ್ಲ ನೋಡಿ. ಅದು ಮೂಮೆಂಟ್, ಬ್ರೇಕ್ ಮೂಮೆಂಟನ್ನು ಮಾಡಿಕೊಂಡೇ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಟ್ರೈ ಮಾಡಿದರೆ ನೆಕ್ಸ್ಟ್ ವರ್ಕ್ ಹಾಕುವಾಗ ನಂಬರ್ 1ರಿಂದ 5 ತನಕ ವೇರಿಯೇಷನ್ ಆಗುತ್ತೆ. ಲೀಫು, ಫ್ಲವರು ಅದೆಲ್ಲ ಮಾಡುವಾಗ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಲ್ಲೇ ಪ್ರಾಕ್ಟೀಸನ್ನು ಮಾಡ್ತಾಯಿದ್ದೀನಿ. ಆದಷ್ಟು ನಾನು ಸೆಟ್ ಮಾಡ್ಕೊಂಡು ಮಾಡ್ತಾಯಿಲ್ಲ, ನಾನು ಸೆಟ್ ಮಾಡಿಕೊಂಡು ಮಾಡ್ಬೋದು. ನಾವು ಸ್ಟೋನ್ ಚೈನು, ಬಾಲ್ ಚೈನು ಎಲ್ಲನೂ ಸಹ ಹಾಕುವಾಗ, ನಾನು ಸ್ಟೋನ್ ಚೈನ್ ಹಾಕುವಾಗ ಸೆಟ್ ಮಾಡಿಕೊಂಡೇ ಮಾಡ್ತಾಯಿದ್ದೆ. ಅದೇನು ಹೇಳ್ತೀವಿ, ಸೂಜಿ ಕಟ್ಟಾಗ್ಬಿಡ್ತು ಅದು. ಅದಕ್ಕೂ ಅಷ್ಟೇ ತುಂಬಾ ಪ್ರಾಕ್ಟೀಸ್ ಇಂಪಾರ್ಟೆಂಟು. ಸ್ಟೋನ್ ಚೈನು, ಬಾಲ್ ಚೈನ್ ಹಾಕೋದು, ಸೂಜಿ 2 ಸೂಜಿನೂ ಮುರಿದ್ಬಿಟ್ಟು ಕಟ್ಟಾಗ್ಬಿಟ್ವು ಅವು. ಹಾಗಾಗಿ ತುಂಬಾ ಹುಷಾರಾಗಿ ಮಾಡಬೇಕು, ಪ್ರಾಕ್ಟೀಸ್ ಇಂಪಾರ್ಟೆಂಟು ಅನ್ನೋದು ಗೊತ್ತಾಯಿತು ನನಗೆ. ಈಗ 2ನೇ ನಂಬರಿಂದ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿಯಾಗಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದರಲ್ಲಿ ವರ್ಕನ್ನು ಮಾಡ್ಬೋದು. ಹಾಗೆ ನೀವು ಅಂದ್ಕೊಂಡಿರ್ಬೋದಲ್ವ, ಕಂಪ್ಯೂಟ್ರ್ ಮಿಷನ್ ಇದೆ, ಯಾಕೆ ಈ ಮಿಷನ್ ತೊಗೊಂಡು ಬಂದ್ರಿ ಅಂತ ಒಬ್ಬರು ಕಮೆಂಟನ್ನು ಕೇಳಿದ್ರಿ ನೀವು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಂಪ್ಯೂಟ್ರ್ ಮಿಷನ್ ಇದೆ, ಆದರೆ ಈ ಮಿಷನ್ ಏನಕ್ಕೆ ತೊಗೊಂಡು ಬಂದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು. ನೋಡಿ, ಇದೇ ರೀತಿಯಲ್ಲಿ ನಾವು ಒಂದಾದಮೇಲೆ ಒಂದು ನಂಬರ್, ಇದಂದರೆ 1ನೇ ನಂಬರಿಂದ ಹಿಡಿದು 5ನೇ ನಂಬರ್ ತನಕ ಅದು ಶೇಪ್ ಅನ್ನುವಂಥದ್ದು ಅಂದರೆ ಚಿಕ್ಕದಿಂದ ಹಿಡಿದು ದೊಡ್ಡದಾಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಮಾಡುವಾಗ ನಾವು ಲೀಫು ಅದೆಲ್ಲನೂ ಮಾಡಬೇಕಾದ್ರೆ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದೇ ರೀತಿಯಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಒಂದಕ್ಕಿಂತ ಒಂದು ದೊಡ್ಡದಾಗುತ್ತೆ ನಾವು ಇದರಲ್ಲಿ ಮಾಡುವಾಗ, ವರ್ಕನ್ನು ಮಾಡುವಾಗ. ಆಮೇಲೆ ಇದಾದಮೇಲೆ ನಾನು ಒಂದು ಸ್ವಲ್ಪನೇ ಏನು ಹೇಳ್ತೀವಿ, ಯಾರೋ ಬಂದರು ಅಂತ ಹಾಗೆ ವೀಡಿಯೋವನ್ನು ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ ಹೋಗಿದ್ದೆ ನಾನು. ಅದಾದಮೇಲೆ ನೋಡಿ ಈ ರೀತಿಯಲ್ಲೆಲ್ಲ 5 ಲೈನನ್ನು ಕಂಪ್ಲೀಟ್ ಮಾಡಿ ಈ ರೀತಿಯಲ್ಲಿ ಒಂದು ಹಾಗೆ ಸ್ವಲ್ಪ ಹಾಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಈ ರೀತಿಯೆಲ್ಲ ಟ್ರೈ ಮಾಡೋಣ ಅಂತ ಲೀಫ್ ಟೈಪು ಈ ಥರ ಎಲ್ಲ ಮಾಡಿಕೊಂಡೆ. ಅದೇ ಹೆಚ್ಚು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಫ್ರೇಮ್ ಮೂಮೆಂಟ್ ಅನ್ನುವಂಥದ್ದು, ಬ್ರೇಕ್ ಬ್ಯಾಲೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಈ ರೀತಿ ಜಿಗ್ಜ್ಯಾಗ್ ಶೇಪಲ್ಲೂ ಮಾಡಿಕೊಂಡು ನಾನು ಟ್ರೈ ಮಾಡಿದೆ. ಈ ರೀತಿಯಲ್ಲೂ ಸಹ ಪ್ರಾಕ್ಟೀಸ್ ಮಾಡೋಣ, ಜಿಗ್ಜ್ಯಾಗ್ ಟೈಪು, ಈ ರೀತಿಯೆಲ್ಲ ಕರ್ವ್ ಟೈಪು ಅದೆಲ್ಲನೂ ಸಹ ಪ್ರಾಕ್ಟೀಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಈ ರೀತಿಯಲ್ಲಿ ಟ್ರೈ ಮಾಡಿದೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ರೀತಿಯಲ್ಲಿ ಮಾಡಿರುವಂಥದ್ದು ಇದು. ಸಾಧ್ಯ ಆದಷ್ಟು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಿದ್ದೀನಿ ಅನ್ನೋದನ್ನು ಸಾಧ್ಯ ಆದಷ್ಟು ಸಹ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ ಈ ರೀತಿಯಲ್ಲಿ ಬಂದಿದೆ ಇದು. ಹಾಗೆ ನಾವು ಯಾವ ರೀತಿಯಲ್ಲೆಲ್ಲ ಸಹ ನಾವು ಕ್ರಿಯೇಟಿವಿಟಿಯಿಂದ ನಾವು ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದರಲ್ಲಿ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ನೋಡಿ, ಇನ್ನು ಫಸ್ಟ್ನೇ ಸಾರಿ ಮಾಡಿರೋದ್ರಿಂದ ಇನ್ನೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು. ಅದೇ ಕರ್ವ್ ಮಾಡುವಾಗ ಅವಾಗೆಲ್ಲನೂ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಫಸ್ಟ್ ಟೈಮೇ ಮಾಡಿದೆ ಅಲ್ವಾ, ಹಾಗಾಗಿ ಈ ರೀತಿಯಲ್ಲಿ ಬಂದಿದೆ ಇದು. ಈ ರೀತಿಯಲ್ಲಿ ಒಂದು ಸ್ವಲ್ಪ ಮಾರ್ಕನ್ನು ಮಾಡಿಕೊಂಡು ನಾನು ಮಾಡಿದೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.